Dear students, today's topic is noun. Noun is very important in parts of speech. ನೌನ್ ಇದನ್ನು ಕನ್ನಡದಲ್ಲಿ ನಾಮಪದ ಎಂದು ಕರೆಯುತ್ತೇವೆ. ಪಾರ್ಟ್ಸ್ ಆಫ್ ಸ್ಪೀಚ್ಗಳಲ್ಲಿ ನೌನ್ ಎನ್ನುವುದು ಅತ್ಯಂತ ಮಹತ್ವದ ವಿಷಯವಾಗಿದೆ. ಫಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ನೌನ್. ಮೊದಲಿಗೆ ನಾವು ನೌನ್ ಎಂದರೇನು ಅರ್ಥ ಮಾಡಿಕೊಳ್ಳೋಣ. ನೌನ್ ಈಸ್ ಎ ವರ್ಡ್. It denotes names of persons, places, things, etc. ನೌನ್ ಎನ್ನುವುದು ಒಂದು ಪದವಾಗಿದೆ. ಇದು ವ್ಯಕ್ತಿಗಳ, ಸ್ಥಳಗಳ, ವಸ್ತುಗಳ ಹೆಸರನ್ನು ಸೂಚಿಸುತ್ತದೆ. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಿತ್ ಎಕ್ಸಾಂಪಲ್ಸ್. ನೇಮ್ಸ್ ಆಫ್ ಪರ್ಸನ್ಸ್, ವ್ಯಕ್ತಿಗಳ ಹೆಸರುಗಳು: ಹರಿ, ಅಕ್ಬರ್, ಮೇರಿ ಇತ್ಯಾದಿ ಹೆಸರುಗಳು. ನೇಮ್ಸ್ ಆಫ್ ಪ್ಲೇಸಸ್, ಸ್ಥಳಗಳ ಹೆಸರುಗಳು: ಬೆಂಗಳೂರು, ಮೈಸೂರು, ಕೊಪ್ಪಳ ಇತ್ಯಾದಿ ಊರುಗಳ ಹೆಸರುಗಳು. ನೇಮ್ಸ್ ಆಫ್ ಥಿಂಗ್ಸ್, ವಸ್ತುಗಳ ಹೆಸರುಗಳು: ಚೇರ್, ಟೇಬಲ್, ಗ್ಲಾಸ್, ಮೊಬೈಲ್ ಇತ್ಯಾದಿ ವಸ್ತುಗಳ ಹೆಸರುಗಳು ನೌನ್ ಅಡಿಯಲ್ಲಿ ಬರುತ್ತವೆ. ಡಿಯರ್ ಸ್ಟೂಡೆಂಟ್ಸ್, ಟಿಲ್ ದಿಸ್ ವಿ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ನೌನ್. ಇಲ್ಲಿಯವರೆಗೆ ನಾವು ನೌನಿನ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡೆವು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.